ಫುಟ್ಪಾತ್ ಮೇಲಿನ ಗೂಡಂಗಡಿ ತೆರವಿನಲ್ಲಿ ಯಾವುದೇ ರಾಜಕೀಯ ಸಲ್ಲದು. ಶಾಸಕ ಹೆಬ್ಬಾರ್ ಡಿಸೆಂಬರ್ 22ರಂದು ಮಧ್ಯಾಹ್ನ ಸುಮಾರು 1 ಗಂಟೆಗೆ ರೈತ ಭವನದಲ್ಲಿ ಶ್ರೀ ಗ್ರಾಮದೇವಿ ಜಾತ್ರೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಫೆಬ್ರವರಿ 11ರಿಂದ 19ರವರೆಗೆ ನಡೆಯಲಿರುವ ಶ್ರೀ ಗ್ರಾಮದೇವಿ ಜಾತ್ರೆ ಸಂದರ್ಭದಲ್ಲಿ ಮುಖ್ಯವಾಗಿ ಭದ್ರತೆ, ಸುರಕ್ಷತೆ ಮುಖ್ಯ. ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಸಂಚಾರ, ವಿದ್ಯುತ್, ನೀರು ಹಾಗೂ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಜಾತ್ರೆಗೆ ಆಗಮಿಸುವ ಜನರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದರಲ್ಲದೆ, ಪ್ರಮುಖವಾಗಿ ಪಟ್ಟಣದಲ್ಲಿ ಫುಟ್ಪಾತ್ ಮೇಲಿನ ಗೂಡಂಗಡಿಗಳನ್ನು ತೆರವುಗೊಳಿಸುವಲ್ಲಿ ಯಾವುದೇ ರಾಜಕಾರಣ ಮಾಡಬೇಡಿ. ಪಟ್ಟಣ ಪಂಚಾಯತ್ ಹಾಗೂ ಪೊಲೀಸ್ ಇಲಾಖೆ ಫುಟ್ಪಾತ್ ಮೇಲಿನ ಅಂಗಡಿಕಾರರನ್ನು ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸುವಂತೆ ಮನವೊಲಿಸಿ ಕರಾರುವಕ್ಕಾಗಿ ಕ್ರಮ ಕೈಗೊಳ್ಳಿ ಎಂದರು. ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಸಂಪೂರ್ಣ ಸಂಚಾರ ನಿಷೇಧ ಮಾಡಿದರೆ ಕುಟುಂಬ ಬಿಟ್ಟು ದೂರದ ಊರಿನಿಂದ ಬಂದ ಚಾಲಕರಿಗೆ ತೊಂದರೆಯಾಗುತ್ತದೆ. ಆದ್ದರಿಂದ ಹಾಗೆ ಮಾಡದೆ ಕೆಲ ಗಂಟೆಗಳ ಕಾಲ ಹಂತ ಹಂತವಾಗಿ ಸಂಚಾರಕ್ಕೆ ಅನುವು ಮಾಡಿಕೊಡುವ ವ್ಯವಸ್ಥೆ ಮಾಡುವಂತೆ ಸೂಚಿಸಿದರಲ್ಲದೆ, ಪಟ್ಟಣ ಪಂಚಾಯತ್, ಪೊಲೀಸ್, ಅರಣ್ಯ, ಜಿಲ್ಲಾ ಪಂಚಾಯತ್ ಇಲಾಖೆಯ ಸಮನ್ವಯತೆಯಿಂದ ತಟಗಾರ್ಕ್ನಿಂದ ಪರ್ಯಾಯ ಮಾರ್ಗದ ಕುರಿತು ಪರಿಶೀಲನೆ ನಡೆಸಿ ಕಾರ್ಯರೂಪಕ್ಕೆ ತನ್ನಿರೆಂದು ಸೂಚಿಸಿದರು. ಜಾತ್ರೆ ಸಮಯದಲ್ಲಿ 24 ಗಂಟೆಯೂ ಹೆಲ್ಪ್ಲೈನ್ ಲಭ್ಯವಿರುವಂತೆ ಗಮನ ಹರಿಸಬೇಕು ಹಾಗೂ ಅಲ್ಲಲ್ಲಿ ಆರೋಗ್ಯ ಕೇಂದ್ರ ಸ್ಥಾಪಿಸುವಂತೆ ತಿಳಿಸಿದರು. ಜಾತ್ರೆ ಸಮಯದಲ್ಲಿ ಪ್ರತಿದಿನ ಮನೆಗಳಿಗೆ ನೀರಿನ ಸಮರ್ಪಕ ಪೂರೈಕೆ, ಸ್ವಚ್ಛತೆಯ ನಿರ್ವಹಣೆ, ಮೊಬೈಲ್ ಶೌಚಾಲಯಗಳ ವ್ಯವಸ್ಥೆ ಕಲ್ಪಿಸುವ ಜವಾಬ್ದಾರಿಯನ್ನು ಪಟ್ಟಣ ಪಂಚಾಯತ್ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ತಿಳಿಸಿದರು. ನಗರ, ಗ್ರಾಮಾಂತರ ಪ್ರದೇಶಕ್ಕೆ ಹೆಚ್ಚಿನ ಬಸ್ಗಳನ್ನು ಅವಶ್ಯಕತೆಗೆ ತಕ್ಕಂತೆ ಸಂಚರಿಸುವಂತೆ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ಗೆ ಸೂಚಿಸಿದರು. ಇದೇ ವೇಳೆ ಡಿಪೋ ವ್ಯವಸ್ಥಾಪಕ ಸಂತೋಷ್ ಬಸ್ ನಿಲ್ದಾಣದಲ್ಲಿ ಜನದಟ್ಟಣೆ ಅಧಿಕವಾಗಿ ನಿಯಂತ್ರಿಸುವುದು ಕಷ್ಟಸಾಧ್ಯ, ಭದ್ರತೆಗೆ ಪೊಲೀಸರನ್ನು ನೇಮಿಸುವಂತೆ ಕೋರಿದರು. ಅಗ್ನಿಶಾಮಕ ದಳದಿಂದ ಹೆಚ್ಚುವರಿ ವಾಹನಗಳನ್ನು ಇಟ್ಟುಕೊಳ್ಳುವಂತೆ ಪೊಲೀಸ್ ಇಲಾಖೆ ಪಾರ್ಕಿಂಗ್ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ ವಿವಿಧ ಪ್ರದೇಶಗಳಲ್ಲಿ ಸರ್ಕಾರಿ ಜಾಗವಿರುವಲ್ಲಿ ವಾಹನ ನಿಲುಗಡೆಗೆ ವ್ಯವಸ್ಥೆ ಮಾಡುವಂತೆ ಸೂಚಿಸಿದರು. ರಮೇಶ್ ಖಾನಾಪುರ್ ಮಾತನಾಡಿ, ಜಾತ್ರೆಯ ಬಗ್ಗೆ ಸಮಗ್ರ ಮಾಹಿತಿ ಇರುವ QR ಕೋಡ್ ಸ್ಕ್ಯಾನ್ ಮಾಡಿದರೆ ಪಾರ್ಕಿಂಗ್ ಸೇರಿದಂತೆ ಎಲ್ಲ ವ್ಯವಸ್ಥೆಗಳ ಕುರಿತು ಮಾಹಿತಿ ದೊರೆಯುವಂಥ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಪ್ರಮುಖರಾದ ರಾಧಾಕೃಷ್ಣ ನಾಯ್ಕ್, KS ಭಟ್, ನಾಗರಾಜ್ ಮದ್ಗುನಿ, ಪ್ರಸಾದ್ ಹೆಗಡೆ, ಸೂರಜ್ ಹೆಗಡೆ ಸೇರಿದಂತೆ ಇತರರು ಬಲಹೀನವಾದ ನೆಟ್ವರ್ಕ್, ಪಾರ್ಕಿಂಗ್ ವ್ಯವಸ್ಥೆ, ಇತರ ವಿಷಯಗಳ ಕುರಿತು ಸಲಹೆ ನೀಡಿದರು. ವೇದಿಕೆಯಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್, ತಹಶೀಲ್ದಾರ್ ಚಂದ್ರಶೇಖರ್ ಹೊಸಮನಿ, ಗ್ರಾಮದೇವಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ರಾಜೇಂದ್ರ ಪ್ರಸಾದ್ ಭಟ್, ಪ್ರಮೋದ್ ಹೆಗಡೆ, ಪ್ರಮುಖರಾದ ವಿಜಯ್ ಮಿರಾಶಿ, ಹರಿಪ್ರಕಾಶ್ ಕೋಣೆಮನೆ, ನರ್ಮದಾ ನಾಯ್ಕ್, VS ಭಟ್ ಇದ್ದರು. ಸಾರ್ವಜನಿಕ ಸಹಭಾಗಿತ್ವ ಇಲ್ಲದೆ ನಾವು ರಸ್ತೆ ಮಾಡೋ ಪ್ರಯೋಜನ ಇಲ್ಲ, ಏನು ಮಾಡೋದು ಪ್ರಯೋಜನ ಇಲ್ಲ. ನಾಳೆ ಗೂಡಂಗಡಿಯನ್ನು ನಾವು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅವ್ರು 15ನೇ ತಾರೀಕು ತೆಕ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾರೆ. ಪ್ರಸಾದ ಹೆಗಡೆ ಸೇರಿದಂತೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಹೇಳ್ತೀನಿ, ಇದರಲ್ಲಿ ಯಾವ ರಾಜಕಾರಣ ಮಾಡಲಿಕ್ಕೆ ಹೋಗಬೇಡಿ. ನಮಗೆ 3-4 ಸಾವಿರ ಮಕ್ಕಳು ಶಿಕ್ಷಣ ಸಂಸ್ಥೆ ಕಲಿತಕ್ಕಂಥ ಮಕ್ಕಳ ಬದ್ಧತೆ, ಗರ್ಭಿಣಿ ಹೆಣ್ಣು ಮಕ್ಕಳು, ವಯಸ್ಸಾದವರು ಬದ್ಧತೆ, ಇದು ನಮ್ಮ ಆದ್ಯತೆ. ಈಗ ನಾವು ಒಂದೇ ಸೈಡ್ ಬಿಡಬೇಕಾಗಿದೆ. ಒಂದು ರಸ್ತೆ ಕ್ಲೋಸ್ ಆಗುತ್ತೆ. ಒಂದು ರಸ್ತೆ ಕ್ಲೋಸ್ ಆದಮೇಲೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಫುಡ್ ಫ್ರೈ ಮಾಡಿಸಿದ್ದೇವೆ. ಆರಂಭದಿಂದ ತುದಿ ತನಕ, ಪೆಟ್ರೋಲ್ ಪಂಪಿಂದ ಹಿಡಿದು ತುದಿ ತನಕ ಎಲ್ಲ ಫುಡ್ ಫೈಲಿಂಗ್ ಕಂಪ್ಲೇಂಟ್ ಅಂಗಡಿ ಹಾಕಿಬಿಟ್ಟೆ, ಜನ ಇರ್ತೀವಿ ಮಾಡಿ ಸರ್. ಫುಟ್ಪಾತ್ನಲ್ಲಿ ಒಂದು ಅಂಗಡಿ ಮಳಿಗೆಗಳನ್ನು ತೆರವುಗೊಳಿಸಲಿಕ್ಕೆ ಈಗಾಗಲೇ ಒಂದು ಹಂತದಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದೇವೆ ಸರ್. ತಾವು ಸೂಚನೆ ಕೊಟ್ಟ ಹಾಗೆ ಅವರೆಲ್ಲರೂ ಕಚೇರಿ ಬಂದು ಜನವರಿ 15ರ ಒಳಗಡೆ ನಾವೆಲ್ಲ ತೆರವುಗೊಳಿಸ್ತೇವೆ ಅಂತ ಹೇಳ್ಕೊಂಡಿದ್ದಾರೆ ಸರ್. ಪಾರ್ಕಿಂಗ್ ಫ್ಲೆಕ್ಸ್ ಪಾರ್ಕಿಂಗ್ ಅಡ್ವಾನ್ಸ್ ಆಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಸರ್. ಈ ಸಲ ಒಂದು QR ಕೋಡ್ ಅಂತ ಮಾಡ್ತಾ ಇದೆ ಸರ್. ನಮ್ಗೆ ಈ ನಮ್ಮ ಇಲಾಖೆಯಿಂದ QR ಕೋಡ್ ಅಂತ ಮಾಡಿ ಆ QR ಕೋಡ್ ಎಲ್ಲ ಕಡೆ ಡಿಸ್ಪ್ಲೇ ಮಾಡಿ ಅಡ್ವಾನ್ಸ್ ಪಬ್ಲಿಸಿಟಿ ಮಾಡಿ ಈ QR ಕೋಡ್ ಎಲ್ಲ ಸ್ಕ್ಯಾನ್ ಮಾಡಿದ ತಕ್ಷಣ ಯಲ್ಲಾಪುರ ಜಾತ್ರೆ ಸಮಗ್ರವಾದ ಎಲ್ಲ ಏನು ಪಾರ್ಕಿಂಗ್ ಇದೆ, ಯಾವ ಕಡೆ ಬಂದು ಏನು ಹೋಗ್ಬೇಕು, ನಾವು ಯಾರ ಮಕ್ಕಳು ಕರ್ಕೊಂಡು ಏನು ಮಾಡಬೇಕು, ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಯಾರ ಫೋನ್ ನಂಬರ್ ಎಲ್ಲ ಒಂದು QR ಸ್ಕ್ಯಾನ್ ಮಾಡುವ ವ್ಯವಸ್ಥೆ ಈ ಸಲ ಮಾಡ್ತಾ ಇದ್ದೀವಿ.